ಡೈರೆಕ್ಟರ್ ಗುರುಪ್ರಸಾದ್ ಸಾವಿನ ಅಸಲಿ ಸತ್ಯ. ನೆಟ್ಟಗೆ ಬದುಕಲು ಸಾಧ್ಯವಾಗದೆ ನೇಣು ಬಿಗಿದುಕೊಂಡು ಸತ್ತ ನಟ ನಿರ್ದೇಶಕ ಗುರುಪ್ರಸಾದ್ ಅಸ್ಥಿ ನೀರಲ್ಲಿ ಕರಗುವ ಮುಂಚೆನೇ ಆತನ ಸಾವಿಗೆ ಕಾರಣವಾಗಿರಬಹುದಾದ ಅನೇಕ ವಿಚಾರಗಳು ಹೊರಬರುತ್ತಿವೆ. ಅವುಗಳಲ್ಲಿ ಮುಖ್ಯವಾಗಿ ಇಲ್ಲಿರುವ ಆಡಿಯೋ ಕೂಡ ಹೊಂದಿರಬಹುದು. ಫ್ರೆಂಡ್ಸ್ ಫೋರಂ ಹೆಸರಿನಲ್ಲಿ ಅನೇಕರ ಬಳಿ ದುಡ್ಡು ಎತ್ತಿದ ಗುರು ಎದ್ದೇಳು ಮಂಜುನಾಥ 2 ಸಿನಿಮಾವನ್ನು ಪೂರ್ತಿ ಮಾಡಿರಲಿಲ್ಲ. ಕಾಸು ಕೊಟ್ಟವರೆಲ್ಲ ಹೆಗಲೇರಿದ್ದರು. ಸಿನಿಮಾ ಮಾಡಿ ಹಣ ಗಳಿಸಬಹುದು ಎನ್ನುವ ಆಸೆಯಿಂದ ಯಾರ್ಯಾರು ಎಲ್ಲೆಲ್ಲಿಂದ ದುಡ್ಡು ತಂದು ಕೊಟ್ಟಿದ್ದರೋ ಗೊತ್ತಿಲ್ಲ. ಗುರುಪ್ರಸಾದ್ ಮಾತ್ರ ಆರಾಮಾಗಿ ಆನ್ಲೈನ್ ರಮ್ಮಿ ಆಡಿಕೊಂಡು XXX ರಮ್ಮು ಕುಡಿಯುತ್ತಾ ಚಿತ್ತಾಗಿ ಬಿಡುತ್ತಿದ್ದ. ಕಟ್ಟ ಕಡೆಯದಾಗಿ ಜೀವವನ್ನು ಬಿಟ್ಟ. ಸದ್ಯ ಎದ್ದೇಳು ಮಂಜುನಾಥ ಭಾಗ 2 ಸಿನಿಮಾದ ಪ್ರಮುಖ ಷೇರುದಾರ ರವಿ ದೀಕ್ಷಿತ್ ಅವರದ್ದು ಎನ್ನಲಾದ ಆಡಿಯೋ ಕ್ಲಿಪ್ ಲೀಕ್ ಆಗಿದೆ. ಫ್ರೆಂಡ್ಸ್ ಫೋರಂ ಮಿತ್ರರೇ, ಸದಸ್ಯರುಗಳೇ, ಎಲ್ಲರಿಗೂ ನಮಸ್ಕಾರ. ಇದು ಮುಖ್ಯವಾಗಿ ಗುರುಪ್ರಸಾದ್ ಅವರಿಗೆ ಇಷ್ಟೊತ್ತಿಗೆ ನಾವು ಮೆಸೇಜ್ ಮಾಡ್ತಾ ಇರೋದಕ್ಕೊಂದು ಕಾರಣ. ಕುಡ್ದು ಇಲ್ಲ ನಾನು, ಮತ್ತೊಂದು ಏನಲ್ಲ, ನಮ್ಗೆ ಸಮಯ ಸಿಗೋದು ಇಷ್ಟೊತ್ತಿಗೆ. ಯಾಕೆ ಅಂತಂದರೆ ನಮ್ಮ ಹೊಟ್ಟೆ ಪಾಡಿಗಾಗಲಿ ಇನ್ನೊಂದಕ್ಕಾಗಲಿ ಡೇ ಟೈಮಲ್ಲಿ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ, ಇಲ್ಲ ಆಫೀಸ್ ವ್ಯವಹಾರಗಳಿರುತ್ತೆ, ಇನ್ನೇನಾರೋ ಒಂದು ಕೆಲಸ ಇದ್ದೇ ಇರುತ್ತೆ. ಒಂದು 100 ಸಲ ನಾವು ಅಪ್ಡೇಟ್ ಅಂತ ಕೇಳ್ತಾನೆ ಇದ್ದೀವಿ. ಯಾವ ಥರದ ಅಪ್ಡೇಟು ಇಲ್ಲ. ಒಂದು ತಿಂಗಳ ಕೆಳಗಡೆ ಯಾವುದೋ ಅಪ್ಡೇಟ್ ಬರೀ ಎಕ್ಸೆಲ್ ಶೀಟಲ್ಲಿ ಅವ್ರಿಗೆ ಕೊಡಬೇಕು, ಇವ್ರು ಕೊಡಬೇಕು, ಅದು ಮಾತ್ರ ಬಂತು. ಅದು ಬಿಟ್ಟು ಇನ್ನೇನು ಬಂದಿಲ್ಲ. ಏನಾಗ್ತಾ ಇದೆ, ಎಲ್ಲರೂ ಅವ್ರವ್ರು ಕಷ್ಟಪಟ್ಟಿರೋ ದುಡ್ದು ನಾವು ಹೋಗಿ ಅವ್ರ ಮುಂದೆ ಬೇಡ್ಕೊಂಡಾಗ ಅವ್ರುಗಳು ಮೆಂಬರ್ಶಿಪ್ಪು ಅಂದ್ಬಿಟ್ಟು ಇಲ್ಲ ಶೇರ್ಸು ಅಂತ ತೊಗೊಂಡಿದ್ದಾರೆ. ಇದು ತಪ್ಪು. ಇದು ನಾಚಿಕೆ ಆಗತ್ತೆ ನಮಗೆ, ಆಯಿತಾ? ಏನಾಗ್ತಾ ಇದೆ ಅಂತ ದಯವಿಟ್ಟು ಅಪ್ಡೇಟ್ ಕೊಡಿ. ಇನ್ನೊಂದು, ಬೇರೆ ಎಲ್ಲ ಸದಸ್ಯರುಗಳು, ನನ್ನ ಸ್ನೇಹಿತರು, ಬೇರೆ ಇನ್ಯಾರ್ಯಾರು ಹಣ ಹೂಡಿಕೆ ಮಾಡಿರೋ ಎಲ್ಲರೂ ನಿಮ್ಮ ಹಕ್ಕು, ನೀವು ಏನು ಅಂತ ಕೇಳಿ. ಏನಾಗ್ತಾ ಇದೆ ಅಂತಾದ್ರೂ ಗೊತ್ತಾಗಲಿ. ಅಟ್ಲೀಸ್ಟು ಯಾವ ಥರದ ಅಪ್ಡೇಟ್ ಆಗಲಿ ಇನ್ನೊಂದಾಗಲಿ ಇಲ್ಲ ಅಂತಂದರೆ ನಾವೇನು ಅನ್ಕೋಬೇಕು? ಇದರಲ್ಲಿ ನನಗೆ ತಿಳಿದಿರೋ ಪ್ರಕಾರ ಇದು ಇಸ್ ಜಸ್ಟ್ ಎ ಡಿಲೇ ಟ್ಯಾಕ್ಟಿಕ್ ಅಷ್ಟೇ. ಯಾರೂ ಅಷ್ಟು ಬ್ಯುಸಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಒಳ್ಳೆ ಮನಸ್ಸಿಂದ ಒಳ್ಳೆ ಒಂದು ಇಂಟೆನ್ಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದು. ನಾವುಗಳು ಕೈ ಚಾಚಿ ಸುಮಾರು ಜನಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಮಾಡಿಸಿದ್ದೀವಿ. ಒಳ್ಳೆ ರಿಸಲ್ಟ್ ಬರಲಿ ಅಂತ ಆ ಇಂಟೆನ್ಷನಿಂದ ಮಾಡಿದ್ದಷ್ಟೇ. ಇದೇ ಥರ ಇದ್ದರೆ ಸರಿ ಇರಲ್ಲ. ಇದು ಇನ್ನೇನಾದ್ರು ವಿಕೋಪಕ್ಕೆ ಹೋಗಿ ಬೇಡದೇ ಇರೋ ಅನಾವಶ್ಯಕವಾಗಿ ಏನೇನೋ ದೊಡ್ಡ ಗೊಂದಲ, ಕೆಟ್ಟ ಪರಿಣಾಮಗಳಾಗತ್ತೆ. ದಯವಿಟ್ಟು ಒಬ್ರಿಗೊಬ್ರು ಮರ್ಯಾದೆ ಯಾರು ಕೊಡೋ ಥರ ಇರಲಿ ಇಲ್ಲಿ, ಆಯಿತಾ? ಎಲ್ಲರೂ ಹಣ ಹೂಡಿಕೆ ಮಾಡಿದ್ದಾರೆ, ನಾವು ನಮ್ಮ ಟೈಮ್, ಎಫರ್ಟ್, ಮನಿ ಎಲ್ಲದೂ ಹಾಕಿದ್ದೀವಿ. ಏನಂತ ಅಪ್ಡೇಟು ಜವಾಬ್ದಾರಿ ತೊಗೊಂಡ್ರವ್ರು ಕೊಡಬೇಕು. ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಏನೋ ಸಿಗತ್ತೆ ಅಂತ ಆಶಿಸ್ತಾ ಇದ್ದೀವಿ. ಧನ್ಯವಾದಗಳು.